ಗಡಿ ಜಿಲ್ಲೆ ಬೀದರ್ನಲ್ಲಿ ಹಾಡ ಹಗಲೇನೆ ಈ ಎಟಿಎಂಗೆ ತುಂಬಿಸ್ಲಿಕ್ಕೆ ಹೊಟ್ಟಂತಹ ಹಣವನ್ನ ಎಗರಿಸ್ಕೊಂಡು ಒಬ್ಬರನ್ನ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ರಲ್ಲ ದರೋಡೆಕೋರರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ 10 ದಿನ ಆದರೂ ಮುಂದುವರಿತಾನೇ ಇದೆ. ಇಲ್ಲಿಯವರೆಗೂ ಆರೋಪಿಗಳ ಬಂಧನ ಮಾತ್ರ ಆಗಿಲ್ಲ. ಇಷ್ಟಾದರೂ ಕೂಡ ಹೈದರಾಬಾದ್ ಗಡಿಯ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ಮಹಾ ನಿರ್ಲಕ್ಷ್ಯ ವಹಿಸಿರೋದು ಎದ್ದು ಕಾಣಿಸ್ತಾ ಇದೆ. ಹೈದರಾಬಾದ್ನಿಂದ ಬೀದರ್ಗೆ ಪ್ರವೇಶ ಕಲ್ಪಿಸುವಂತಹ ಗಡಿಯಲ್ಲಿ ಯಾವುದೇ ರೀತಿಯ ಚೆಕ್ಕಿಂಗ್ ಇಲ್ವಂತೆ. CCTV ಅಂತೂ ಮೊದಲೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಭಯವಿಲ್ಲದೆ ಬೀದರ್ಗೆ ಬರುವಂತಹ ಸ್ಥಿತಿ ಚೆಕ್ ಪೋಸ್ಟ್ನಲ್ಲಿ ಕಂಡು ಬಂದಿರುವಂಥದ್ದು. ಈ ಹಿಂದೆ ಇಲ್ಲಿ ಚೆಕ್ ಪೋಸ್ಟ್ ಇದ್ದಿದ್ರೆ, CC ಕ್ಯಾಮರಾಗಳ ಅಳವಡಿಕೆ ಇದ್ದಿದ್ರೆ ಆ ದರೋಡೆಕೋರರನ್ನು ಈಸಿಯಾಗಿ ಹಿಡಿಬೋದಾಗಿತ್ತು. ಬಟ್ ಆ ಇನ್ಸಿಡೆಂಟ್ ಆದಮೇಲೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಳದೆ ಇರುವಂತಹ ರೀತಿ, ಪೊಲೀಸರು ವಹಿಸಿರುವಂತಹ ನಿರ್ಲಕ್ಷ್ಯ ಈಗ ಸಹಜವಾಗಿಯೇ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬೀದರ್ನ ಮರ್ಡರ್ ಕಮ್ ದರೋಡೆ ಪ್ರಕರಣ ಇದೆ. ಇವತ್ತು ಇನ್ನೂ ಕೂಡ ಯಾವುದೇ ಆರೋಪಿಗಳ ಬಂಧನ ಆಗಿಲ್ಲ. ಈ ಗಡಿಯಲ್ಲಿ ಯಾವ ರೀತಿ ಒಂದು ಭದ್ರತೆ ಇದೆ, ಯಾವ ರೀತಿ ತಪಾಸಣೆ ಮಾಡ್ತಾರೆ ಅನ್ನೋದು ನಾವೀಗ ರಿಲೇಟ್ ಚೆಕ್ ಮೂಲಕ ನೋಡೋಣ. ನಾವೀಗ ಬೀದರು ತೆಲಂಗಾಣ ಗಡಿ ಭಾಗದಲ್ಲಿರ್ತಕ್ಕಂಥ ಚೆಕ್ ಪೋಸ್ಟ್ಗಳು ಇದ್ದೀವಿ. ನೋಡ್ಬೋದು ಯಾವ ರೀತಿ ಚೆಕ್ ಪೋಸ್ಟ್ ಇದೆ. ಯಾವುದೇ ಕೂಡ ಅಲ್ಲಿ ಮಹಾ ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಪೊಲೀಸರ ಮಹಾ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನೋಡ್ಬೋದು ಯಾವುದೇ ರೀತಿಯ ಬ್ಯಾರಿಕೇಡ್ ಇಲ್ಲ, ಯಾವುದೇ ರೀತಿಯ ಪೊಲೀಸರ ತಪಾಸಣೆ ಇಲ್ಲ, ಯಾವ ಗಾಡಿ ಬೇಕಾದರೂ ಒಳಗೋಗ್ಬೋದು. ನೋಡ್ಬೋದು ಒಂದು ರೀತಿಯ CC ಕ್ಯಾಮ್ರಾಗಳು ಕೂಡ ಯಾವುದೇ ಕಾರಣದಲ್ಲಿ ಕಾಣ್ತಿಲ್ಲ. ನೋಡ್ಬೋದು ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು ಯಾವುದೇ ರೀತಿಯ ಅಲ್ಲಿ ಒಂದು ಏನೋ ಒಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮಾತ್ರ ಒಂದು ಏನೋ ಒಂದು ಪೊಲೀಸರನ್ನ ಹಾಕುವಂಥದ್ದು, ತಪಾಸಣೆ ಮಾಡುವಂಥದ್ದು, CC ಕ್ಯಾಮ್ರಾ ಹಾಕುವಂಥದ್ದು. ಅದು ಬಿಟ್ಟರೆ ಅದಾದ ಬಳಿಕ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ. ಬೀದರ್ ಅಂದರೆ ಹೈದರಾಬಾದಿಂದ ಬೀದರ್ಗೆ ಯಾವ ರೀತಿ ಬೇಕಾದರೂ ಎಂಟ್ರಿ ಕೊಡ್ಬೋದು. ಯಾವುದೇ ರೀತಿಯ ಇಲ್ಲಿ ಏನೋ ಒಂದು ಭದ್ರತೆ ಇಲ್ಲ ಅಂತ ನೋಡ್ಬೋದು. ಗಾಡಿಗಳು ಕೂಡ 2 ವೀಲರ್ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ಬೋದು. ಸಂಪೂರ್ಣವಾಗಿ ಇಲ್ಲಿ ಕಾಣ್ತಾ ಇದೆ ಯಾವ ರೀತಿ ಗಾಡಿಗಳು ಹೋಗ್ತಾ ಇದೆ, 2 ವೀಲರ್ ಹೋಗ್ತಾ ಇರುವಂಥದ್ದು. ಬಹುತೇಕ ಅವತ್ತು ಏನೋ ಒಂದು ದರೋಡೆಕೋರಿದ್ದಾರೆ, ದರೋಡೆಕೋರರು 10 ಗಂಟೆ ಸುಮಾರಿಗೆ ಈ ಒಂದೇ ಇದರಿಂದನೇ ಹಾದು ಹೋಗಿರುವಂಥದ್ದು. ಅವ್ರ ಜೊತೆಗೆ ಅಲ್ಲಿ ಗನ್ ಕೂಡ ಅವ್ರ ಬ್ಯಾಗ್ನಲ್ಲಿ ಇತ್ತು. ಎಲ್ಲ ಇದ್ರೂ ಕೂಡ ಯಾರೂ ಕೂಡ ಇಲ್ಲಿ ಒಬ್ಬರು ಪೊಲೀಸರು ಇಲ್ಲಿ ತಪಾಸಣೆ ಮಾಡಿಲ್ಲ. ಹೀಗಾಗಿ ಆರಾಮಾಗಿ ಅವರು ಒಳಗೆ ಹೋಗಿ ಅದಾದ ಬಳಿಕ ಏನೋ ಒಂದು ದರೋಡೆ ಮಾಡಿ SBI ಬ್ಯಾಂಕ್ನಲ್ಲಿ ಏನೋ ಒಂದು ದರೋಡೆ ಆಯಿತು, ಅಲ್ಲಿ ದರೋಡೆ ಕಮ್ ಮರ್ಡರ್ಗೂ ಆಯಿತು. ಅದಾದ ಬಳಿಕ ಸೀದಾ ಮತ್ತೆ ಇದೇ ಹೈದರಾಬಾದ್ ರೋಡಿಗೆ ಬಂದು ಮತ್ತೆ ಇಲ್ಲಿ ಪೊಲೀಸರು ಬಂದಿದ್ದಾರೆ ಅಂತ ಇದರಲ್ಲಿ ಮತ್ತೆ ಅವರು ಹಳ್ಳಿ ದಾರಿ ಹಿಡಿದು ಹೋಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಪಬ್ಲಿಕ್ ಟಿವಿಯ ರೇಟ್ ಚೆಕ್ನಲ್ಲಿ ಗೊತ್ತಾಗ್ತದೆ ಪೊಲೀಸರ ಮಹಾ ನಿರ್ಲಕ್ಷ್ಯ ಎಷ್ಟು ಎದ್ದು ಕಾಣ್ತಾ ಇರುತ್ತೆ. ಯಾಕಂದರೆ ಒಬ್ಬರು ಪೊಲೀಸರಲ್ಲಿ ಯಾವುದೇ ಗಾಡಿಗಳು ಅಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವುದನ್ನು ತಪಾಸಣೆ ಮಾಡ್ತಿಲ್ಲ ಈ ಗಡಿ ಭಾಗದಲ್ಲಿ. ಹೀಗಾಗಿ ಹೈದರಾಬಾದಿಂದ ಆರಾಮಾಗಿ ಒಳಗೆ ಗಡಿ ಜಿಲ್ಲೆ ಬೀದರ್ಗೆ ಬಂದು ಕದಿಮರು ಏನು ಕದಿಯುವಂಥ ಸಂಖ್ಯೆ ಜಾಸ್ತಿ ಆಗ್ತಂತು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಒಂದು ರೀತಿಯ ಭಯಭೀತರಾಗಿರುವಂಥದ್ದು. ಈ ಒಂದು ದರೋಡೆ ಪ್ರಕರಣ ಇದೆ ಮೊನ್ನೆ ಆಗಿರುವಂಥದ್ದು, ಅದು ಗಡಿ ಜಿಲ್ಲೆ ಬೀದರ್ನ ಜನರು ಸೇರಿದಂತೆ ರಾಜ್ಯಾದ್ಯಂತ ಜನರು ಬೆಚ್ಚಿ ಬಿದ್ದಿರುವಂಥದ್ದು. ಆದರೆ ಆರೋಪಿಗಳು ಬಂಧನ ಆಗಿಲ್ಲ ಅನ್ನುವಂಥದ್ದು. ಈಗಾಗಲೇ ಪೊಲೀಸರು ಕೂಡ 10 ತಂಡಗಳು ಮಾಡಿಕೊಂಡು ಎಲ್ಲ ಕಡೆ ಅಂದರೆ ಉತ್ತರ ಭಾರತದಲ್ಲಿ ತೀವ್ರ ತಪಾಸಣೆ ಮಾಡ್ತಂತು. ಆದರೂ ಕೂಡ ಯಾವುದೇ ಇನ್ನೂ ಆರೋಪಿಗಳು ಬಂಧನ ಆಗಿಲ್ಲ. ಇದರಿಂದ ಒಂದು ರೀತಿಯ ಏನು ಇನ್ನೂ ಜನರು ಭಯಭೀತರಾಗ್ತಿರುವಂಥದ್ದು. ಇದು ನಿಮ್ಮ ಪಬ್ಲಿಕ್ ಟಿವಿಯ ರಿಯಲ್ ಚೆಕ್ನಲ್ಲಿ ಬಹಿರಂಗ ಆಗ್ತಕ್ಕಂಥ ಪೊಲೀಸರ ಮಹಾನ್ ಲಕ್ಷ್ಯ ಅಂತ ಹೇಳ್ಬೋದು. ಕ್ಯಾರಪ್ಪ ಆಶೀಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ ಬೀದರ್.